ಇವತ್ತು ನಾನು ನಿನ್ನೆ ಒಂದು ಗಮನಿಸಿದೆ, ನಾನು ರಾಜ್ಯದ ಮುಖ್ಯಮಂತ್ರಿಗಳು ಪ್ರಧಾನಮಂತ್ರಿಗಳನ್ನ ಒಂದು ಬಹಿರಂಗ ಚರ್ಚೆಗೆ ಆಹ್ವಾನ ನೀಡಿದ್ದಾರೆ. ಬಹಿರಂಗ ಚರ್ಚೆಗೆ ಬನ್ನಿ, ನಮ್ಮ ನೀರಾವರಿ ಯೋಜನೆಗಳೇನಾಗಿದೆ ಇದೆಲ್ಲದರ ಬಗ್ಗೆ ಚರ್ಚೆ ಆಗಬೇಕು ಅಂತಾರೆ. ನಿಮ್ಮಿಂದ ಏನು ಲೋಪ ಆಗಿದೆ ಅದು ಹೇಳಬೇಕಲ್ಲ. ಈ ದೇಶದಲ್ಲಿ ಪ್ರಥಮವಾಗಿ ಕಾಂಗ್ರೆಸ್ ಪಕ್ಷ ಅಧಿಕಾರಕ್ಕೆ ಬಂದ ನಂತರ ಯೋಜನೆಗಳ ಅಭಿವೃದ್ಧಿಗೆ ಯಾವ್ಯಾವ ರಾಜ್ಯಕ್ಕೆ ಯಾವ್ಯಾವ ಪಕ್ಷಗಳ ಕೊಡುಗೆ, ನಿಮ್ಮಲ್ಲಿ ಅಂಕಿಅಂಶಗಳಿದೆ. ನಮ್ಮ ರಾಜ್ಯದ ನೀರಾವರಿ ಯೋಜನೆಗಳಿಗೆ ಸ್ವಾತಂತ್ರ್ಯ ಬಂದ ನಂತರ ಸುದೀರ್ಘವಾಗಿ 40 ವರ್ಷಗಳ ಕಾಲ ಕಾಂಗ್ರೆಸ್ ಅಧಿಕಾರದಲ್ಲಿದ್ದರಲ್ಲ, ಏನ್ ನಿಮ್ಮ ಕೊಡುಗೆ? ಕೇಂದ್ರ ಸರ್ಕಾರದಿಂದ ರಾಜ್ಯದ ನೀರಾವರಿ ಯೋಜನೆಗಳಿಗೆ ಒಂದು ಬಿಡುಗಾಸು ಕೊಡ್ತಕ್ಕಂಥ ನಿರ್ಣಯಗಳು ಕಾಂಗ್ರೆಸ್ನ ಆಡಳಿತದಲ್ಲಿ ನಡೀತಾ 40 ವರ್ಷ. ಇವತ್ತು ಇದಕ್ಕೆ ದೊಡ್ಡ ಮಟ್ಟದಲ್ಲಿ ನೀವೇನು ಚರ್ಚೆ ಮಾಡ್ತಾ ಇದ್ದೀರಿ? ನಿಮ್ಮ 40 ವರ್ಷದ ಆಡಳಿತದಲ್ಲಿ, ಕಾಂಗ್ರೆಸ್ ಪಕ್ಷದ ಆಡಳಿತದಲ್ಲಿ ರಾಜ್ಯದ ನೀರಾವರಿ ಯೋಜನೆಗೆ ನಿಮ್ಮ ಕೊಡುಗೆ ಏನು? ಕಾಂಗ್ರೆಸ್ ಪಕ್ಷದ್ದು ಒಬ್ಬ ರಾಜ್ಯದ ಮುಖ್ಯಮಂತ್ರಿ ಬಹಿರಂಗವಾಗಿ ಪ್ರಧಾನಮಂತ್ರಿನ ಇವತ್ತು ಚರ್ಚೆಗೆ ಆಹ್ವಾನ ಕೊಡ್ತಕ್ಕಂಥ ಈ ಉದ್ದಟತನ ಇದೆಯಲ್ಲ, ಇದನ್ನ ನಿಲ್ಲಿಸಬೇಕು ನನ್ನ ಅಭಿಪ್ರಾಯದಲ್ಲಿ. ಇವತ್ತು ಪಕ್ಕದ ಒರಿಸ್ಸಾದಲ್ಲಿ ಅಲ್ಲಿಯ ಮುಖ್ಯಮಂತ್ರಿಗಳು 25 ವರ್ಷದಿಂದ ಮುಖ್ಯಮಂತ್ರಿ ಆಗಿದ್ದಾರೆ. ಈಗ 5 ಅವಧಿಗೆ ಮುಖ್ಯಮಂತ್ರಿ ಇದ್ದಾರೆ. ನಮ್ಮ ರಾಜ್ಯಕ್ಕಿಂತ ಒರಿಸ್ಸಾದಲ್ಲಿ ಬಡತನ ಜಾಸ್ತಿ ಇದೆ. ಈಗ ಅವರು ಕೇಂದ್ರ ಸರ್ಕಾರದ ಮುಂದೆ ಕಾಲ್ ಕೆರೆದು ಜಗಳಕ್ಕೆ ನಿಂತಿದ್ದಾರ? ಇವತ್ತು ಅಲ್ಲಿ ಅಭಿವೃದ್ಧಿ ಅಂತಕ್ಕಂಥದ್ದು ಯಾವುದೇ ರೀತಿಯ ಕೇಂದ್ರ ಸರ್ಕಾರ ಜೊತೆ ಸಂಘರ್ಷಕ್ಕೆ ಒಳಗಾಗಿದೆ. ಅವರ ಒಂದು ಇತಿಮಿತಿನಲ್ಲಿ ಒರಿಸ್ಸಾದ ಪ್ರಗತಿಗೆ ಅಲ್ಲಿ ಯಾವ ರೀತಿ ಕೆಲಸ ನಡೀತಾ ಇದೆ. ನಮ್ಮ ರಾಜ್ಯ ಡೆವಲಪ್ಡ್ ಸ್ಟೇಟ್ ಇದೆ. ಅದು ಈ ಸರ್ಕಾರ ಬಂದು ಡೆವಲಪ್ ಆಗಿರೋದಲ್ಲ. ನಮ್ಮ ರಾಜ್ಯದಲ್ಲಿ, ಈ ದೇಶದಲ್ಲಿ ನಮ್ಮ ರಾಜ್ಯ ಪ್ರಕೃತಿಯ ಒಂದು ಸಂಪೂರ್ಣ ಸಹಕಾರ ಇರತಕ್ಕಂಥ ಎಲ್ಲ ರೀತಿಯ ಆರ್ಥಿಕ ಬೆಳವಣಿಗೆಗಳಿಗೆ ಒಂದು ಭದ್ರ ಬುನಾದಿ ಇರತಕ್ಕಂಥ ರಾಜ್ಯ ಅದು ಕರ್ನಾಟಕ ರಾಜ್ಯ. ನೀವು ಪದೇ ಪದೇ ಕೇಂದ್ರ ಸರ್ಕಾರ ಜೊತೆ ಸಂಘರ್ಷದ ಮುಖಾಂತರ ನೀವೇನಾದ್ರು ಸಾಧನೆ ಮಾಡ್ತೀವಿ ಅಂತ ತಿಳಿದಿದ್ರೆ ಈ ಒಕ್ಕೂಟದ ವ್ಯವಸ್ಥೆಯಲ್ಲಿ ಸಾಧ್ಯ ಇಲ್ಲ ಅಂತಕ್ಕಂಥ ಕನಿಷ್ಠ ತಿಳುವಳಿಕೆ ನಿಮ್ಮಲ್ಲಿ ಇರಬೇಕು. ನನ್ನ ಅಭಿಪ್ರಾಯದಲ್ಲಿ ಪದೇ ಪದೇ ಈ ರೀತಿಯ ಚರ್ಚೆಗಳಿಂದ ಯಾವುದೇ ಉಪಯೋಗ ರಾಜ್ಯಕ್ಕೆ ಆಗೋದಿಲ್ಲ. ನಾನು 2 ಬಾರಿ ಬಿಜೆಪಿ ಜೊತೆ ಸರ್ಕಾರ ಮಾಡಿದಾಗ ಇಲ್ಲಿ UPA ಸರ್ಕಾರ ಆಡಳಿತ, ಕಾಂಗ್ರೆಸ್ ಜೊತೆ 14 ತಿಂಗಳು ರಾಜ್ಯ ಆಳಿದಾಗ ಬಿಜೆಪಿ ಆಡಳಿತ. ನಾನು ಸಂಘರ್ಷಕ್ಕೆ ಹೋಗಲಿಲ್ಲ. ನನ್ನ ರಾಜ್ಯದ ಸಮಸ್ಯೆಗಳಿಗೆ ಕೇಂದ್ರ ಸರ್ಕಾರದಿಂದ ಯಾವ ರೀತಿ ನೆರವು ಪಡಿತಕ್ಕಂಥ ಕೆಲಸ ನಾನು ಮಾಡಿ ತೋರಿಸಿದ್ದೇನೆ. ಬೇರೆ ಪಕ್ಷ ದೇಶದಲ್ಲಿ ಆಡಳಿತ ಮಾಡ್ತಾ ಇದ್ದಾಗ, ನಮ್ಮ ರಾಜ್ಯದಲ್ಲಿ ನಾವಿದ್ದಾಗ. ಆದ್ದರಿಂದ ನಾನು ಮುಖ್ಯಮಂತ್ರಿಗಳಿಗೆ ಸಲಹೆ ಕೊಡೋದು, ನೀವು ಪಾಪ ಭಾಳ ದೊಡ್ಡವರಿದ್ದೀರಿ, ಅನುಭವಸ್ಥರಿದ್ದೀರಿ, ನಮಗಿಂತ ರಾಜಕಾರಣದಲ್ಲಿ ಭಾಳ ಪಳಗಿದ್ದೀರಿ ರಾಜಕೀಯದ ವ್ಯವಸ್ಥೆ ಒಳಗೆ. ನಿಮಗೆ ನಾನು ಹೇಳ್ಕೊಡ್ತಕ್ಕಂಥದ್ದು ಏನಿಲ್ಲ. ಆದರೆ ನನ್ನ ಒಂದು ಸಲಹೆ, ಪದೇ ಪದೇ ಸಂಘರ್ಷಕ್ಕೆ ಹೋಗೋದ್ರಿಂದ ನಿಮ್ಗೆ ಉಪಯೋಗ ಬರಲ್ಲ. ಅಂಕಿಅಂಶಗಳ ಆಧಾರದ ಮೇಲೆ ಕನ್ವಿನ್ಸ್ ಮಾಡಿ ಬಂದು ನಮಗಿರ್ತಕ್ಕಂಥ ಸಮಸ್ಯೆಗಳೇನು, ಇವತ್ತು ಯಾವೊಂದು ಒಕ್ಕೂಟದ ವ್ಯವಸ್ಥೆನಲ್ಲಿ ನಾವೇ ರಚನೆ ಮಾಡ್ಕೊಂಡಿರ್ತಕ್ಕಂಥ ಕೆಲವು ಅಟಾನಮಸ್ ಬಾಡಿಗಳ ರೆಕಮೆಂಡೇಶನ್ನ ಕೇಂದ್ರ ಸರ್ಕಾರ ಇಂಪ್ಲಿಮೆಂಟ್ ಮಾಡ್ತಕ್ಕಂಥ ನಮ್ಮ ಒಕ್ಕೂಟದ ವ್ಯವಸ್ಥೆಯ ಒಂದು ನಿಯಮಾವಳಿಗಳ ಆಧಾರದ ಮೇಲೆ ಇತ್ತೀಚಿನ ದಿನಗಳಲ್ಲಿ ಕೆಲವು ರಾಜ್ಯಗಳಿಗೆ ನಾವು ಅಭಿವೃದ್ಧಿ ರಾಜ್ಯಗಳು ಅಂತಕ್ಕಂಥ ಹಿನ್ನೆಲೆಯಲ್ಲಿ ಕೇಂದ್ರ ಸರ್ಕಾರದ ನೆರವುಗಳು ಇವತ್ತು ಕಡಿತ ಆಗ್ತಿದೆ ಅಂತಕ್ಕಂಥದ್ದು ನಿಮ್ಮ ಆರೋಪಗಳೇನಿದೆ, ಅದನ್ನ ಬಂದು ಬೀದಿಲಿ ಮಾತನಾಡೋದಲ್ಲ, ಸಂಬಂಧಪಟ್ಟಂತ ಮಂತ್ರಿಗಳು, ಪ್ರಧಾನಮಂತ್ರಿಗಳ ಮುಂದೆ ಬಂದು ಚರ್ಚೆ ಮಾಡಿ ಪರಿಹಾರ ಪಡಿಬೇಕು ಹೊರತು ಸಂಘರ್ಷದಿಂದ ಏನು ಸಾಧನೆ ಮಾಡಲ್ಲ ಅನ್ನೋದನ್ನ ರಾಜ್ಯದ ಮುಖ್ಯಮಂತ್ರಿಗಳಿಗೆ ನಾನು ಹೇಳಿಕ್ಕೆ ಬಯಸ್ತಾ ಇದ್ದೇನೆ. ನ್ಯೂಸ್ ಫಸ್ಟ್, ನಿರ್ಭೀತಿಯಿಂದ ನಿಮ್ಮ ಪರವಾಗಿ.